ನಿಮಗೆ ಕೊಡುವ ಇದರಲ್ಲಿ ಇದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜಣ್ಣವರೇ ಮತ್ತು ನಮ್ಮ ತಾಲೂಕಿನ JDS ಪಕ್ಷದ ಅಧ್ಯಕ್ಷರು ಹಾಗೂ ಪೂರ್ವ ಕ್ಷೇತ್ರದ ನಿರ್ದೇಶಕರು ಆಗಿರ್ತಕ್ಕಂಥ ಕಾಡೇನಹಳ್ಳಿ ನಾಗರಾಜಣ್ಣವರೇ, ಪಶ್ಚಿಮ ಕ್ಷೇತ್ರದ ನಿರ್ದೇಶಕರು BV ಶಾಮಣ್ಣವರೇ, ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಅವರೇ, ಪ್ರಕಾಶ್ ಅಣ್ಣವರೇ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನರೇ, ಡೈಲಿ ಅಧ್ಯಕ್ಷರುಗಳೇ ಹಾಗೂ ಕಾರ್ಯದರ್ಶಿ ಮಿತ್ರರೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಪ್ರಾಸ್ತಾವಿಕ ಭಾಷಣೆಯಲ್ಲಿ ಬಹಳ ವಿಸ್ತಾರವಾಗಿ ನಮ್ಮ ಅಧಿಕಾರಿಗಳು ತಿಳಿಸಿಕೊಟ್ಟಿದ್ದಾರೆ. ರೈತರು ಬೆಳೆ ಬೆಳೆಯುವುದರಲ್ಲಿ ಯಾವುದಾದ್ರೂ ನಿಗದಿತ ದರ ಇದೆ ಅಂತಂದ್ರೆ ಒಂದು ಹಾಲಿನ ದರ ಮಾತ್ರ. ಈಗಾಗಲೇ ಬೆಳಗಿಂದ ನಮ್ಮ ಶಾಸಕರು ಅಧ್ಯಕ್ಷರುಗಳು ಕೆಲವು ಡೈರಿ ಬಿಲ್ಡಿಂಗಿನ ಉದ್ಘಾಟನೆಯಲ್ಲಿ ಮತ್ತು ಸುಮಾರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದಿದ್ದಾರೆ. ಬೆಳಿಗ್ಗೆ ನಾಗರಾಜಣ್ಣವರು ಹೇಳ್ತಾ ಇದ್ರು, ರೈತರ ಪರವಾಗಿ ಧ್ವನಿ ಎತ್ತಬೇಕಾಗಿದೆ, ಹಾಲಿನ ದರವನ್ನು ಹೆಚ್ಚಳ ಮಾಡಲು ಇದೇ 19ನೇ ತಾರೀಕು DC ಕಚೇರಿಗೆ ಹೋಗಿ ನಮ್ಮ ಆಹ್ವಾನವನ್ನು ಕೊಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆಯಬೇಕು ಅಂತ ಹೇಳಿ ಹೇಳ್ತಾ ಇದ್ರು. ಅದಕ್ಕೆಲ್ಲರೂ ಕೂಡ ನಾವೆಲ್ಲರೂ ಅವರಿಗೆ ಎಲ್ಲರೂ ಕೂಡ ಸಹಕರಿಸಿ ನಾವು DCI ಆಫೀಸ್ ಹತ್ರ ಹೋಗಿ ಮುತ್ತಿಗೆಯನ್ನು ಹಾಕ್ಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀನಿ. ಮತ್ತು ನಾವು ಪುಣ್ಯ ಮಾಡಿರೋದು ನಮ್ಮ ಶಾಸಕರು ಮತ್ತು ನೀವು ಆಯ್ಕೆ ಮಾಡಿರತಕ್ಕಂತ ಅಧ್ಯಕ್ಷರುಗಳಿಬ್ಬರಲ್ಲೂ ಕೂಡ ನಾವೆಲ್ಲರೂ ಕೂಡ ತುಂಬಾ ಅದೃಷ್ಟವಂತರು ಅಂತ ಹೇಳ್ಕೋಬಹುದು. ಈಗಾಗಲೇ ಬೆಳಗಿನ ಜಾವ ನಮ್ಮ ಶಾಸಕರು ಕಾಲೋನಿಯಲ್ಲಿ ಹೋಗಿ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಕಾಲೋನಿಗೆ ಹೋಗಿ ಕೇಳ್ತಾ ಇದ್ದಾರೆ. ಅಂತ ಶಾಸಕರು ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ, ನಮ್ಮೆಲ್ಲರ ಭಾಗ್ಯ. ಅದೇ ತರ ಇದೇ ಸ್ಟೇಜ್ ಅಲ್ಲಿ ಕೂಡ ಸುಮಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಕಾಡೇನಹಳ್ಳಿ ನಾಗರಾಜಣ್ಣವರು ಮತ್ತು ಶಾಮಣ್ಣವರ ನೇತೃತ್ವದಲ್ಲಿ ನಮ್ಮ ಬಡ ರೈತರ ಮಕ್ಕಳಿಗೆ ಪ್ರೋತ್ಸಾಹಧನ, ಚೆಕ್ಕುಗಳ ವಿತರಣೆಗಳು, ಹಲವಾರು ಕಾರ್ಯಕ್ರಮಗಳನ್ನ ಇಲ್ಲಿ ಹಮ್ಮಿಕೊಂಡು ರೈತರ ಪರ ನಾವಿದೀವಿ ಅನ್ನೋ ತರ ತೋರಿಸ್ತಾ ಇರುವ ನಮ್ಮ ನಾಯಕರುಗಳಿಗೆ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ ನನಗೆ ಈ ಅವಕಾಶ ಕಲ್ಪಿಸಿಕೊಟ್ಟದಕ್ಕೆ ನಿಮ್ಮೆಲ್ಲ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.